ಹೇ ಗೈಸ್, ಈ ವಿಡಿಯೋದಲ್ಲಿ ನಾನೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆ್ಯಂಡ್ ಈ ವಿಷಯದಿಂದಾಗಿ ಹಲವಾರು ವರ್ಕಿಂಗ್ ಪ್ರೊಫೆಷನಲ್ಸ್, ಎಂಜಿನಿಯರ್ಸ್, ಫ್ರೆಷರ್ಸ್ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಲ್ಲಿದ್ದಾರೆ. 3-4 ವರ್ಷಗಳ ಹಿಂದೆ ಕಂಪನೀಸ್ಗಳು ಮ್ಯಾಸಿವ್ ಆಗಿರುವಂಥ ಹೈರಿಂಗ್ಸ್ ಅನ್ನು ಮಾಡ್ತಾ ಇದ್ರು. ಆದರೆ ಈಗ ಅದೇ ಕಂಪನೀಸ್ಗಳು ಮ್ಯಾಸಿವ್ ಆಗಿರುವಂಥ ಫೈರಿಂಗ್ಸ್ ಮಾಡ್ತಾ ಇದ್ದಾರೆ. 2024 ಅಲ್ಲಿ ಸ್ಟಾರ್ಟ್ ಆಗಿರುವಂಥ ಈ ಪದ್ಧತಿ ಈಗಲೂ ನಡೀತಾ ಇದೆ. ನಾವೆಲ್ಲರೂ AI ಯುಗದಲ್ಲಿದ್ದೇವೆ, ನಮ್ಗದು ಗೊತ್ತಿದೆ. ಆ್ಯಂಡ್ ಈ AI ಇಂದಾಗಿ AI ಆಟೋಮೇಷನ್ಸ್ ಕೂಡ ಬಂದಿದೆ. ಸೊ ಈ ಲೇ ಆಫ್ಸ್ಗೆ ಈ AI ಆಟೋಮೇಷನ್ಸ್ ಮಾತ್ರನ ಕಾರಣ ಅಥವಾ ಬೇರೆ ಏನಾದರೂ ಉಂಟಾ? ಆ್ಯಂಡ್ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಹೈರಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈ 2026 ಅರ್ಧ ಮುಗ್ದೋಗಿದೆ. ಇನ್ನು ನೆಕ್ಸ್ಟ್ ಹಾಫ್ ಅಲ್ಲಿ ಹೈರಿಂಗ್ಸ್ ಬರುತ್ತಾ ಅಥವಾ ಈಗಿರುವಂಥ ಪರಿಸ್ಥಿತಿಗಿಂತ ಕಠಿಣವಾಗಿರುತ್ತಾ? ಸೊ ಇವುಗಳನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಇದು ಹೈಪ್ ಯಾವುದು ಅಲ್ಲ, ಹಾನೆಸ್ಟ್ ಆಗಿರುವಂಥ ನನ್ನೊಂದು ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಎಡಿಟ್ಸ್ ಇರೋದಿಲ್ಲ. ಸೊ ಈ ವಿಡಿಯೋ ನಾನು 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ತೇನೆ. ಕರೆಂಟ್ IT ಜಾಬ್ ಮಾರ್ಕೆಟ್ ಹೇಗಿದೆ, ಆ್ಯಂಡ್ ಇಂಡಿಯನ್ IT ಜಾಬ್ ಮಾರ್ಕೆಟ್ ಹೇಗಿದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೀವು ಈ ಕರೆಂಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಯಾವ ರೀತಿ ಅಪ್ಸ್ಕಿಲ್ ಆಗಿರಬೇಕು, ಆ್ಯಂಡ್ ಈ ಒಂದು AI ಎರದಲ್ಲಿ ಹೇಗೆ ನೀವು ಸ್ಟ್ಯಾಂಡ್ ಔಟ್ ಆಗಿರಬೇಕು, ಇದನ್ನು ನಾವು 3rd ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಈ ವಿಡಿಯೋನು ಕೊನೆ ತನಕ ನೋಡಲಿಕ್ಕೆ ಟ್ರೈ ಮಾಡಿ. ಸೊ ನೀವು ಲಾಸ್ಟ್ 20 ವರ್ಷಗಳಿಂದ ನೋಡೋದು ಅಂತಿದ್ರೆ, ಚಿಕ್ಕ ಚಿಕ್ಕ ಸ್ಟಾರ್ಟ್ಅಪ್ಸ್ ದೊಡ್ಡ ದೊಡ್ಡ ಕಂಪನೀಸ್ಗಳಾಗಿ ಬೆಳೆದಿದೆ. ಅದರಲ್ಲಿ MNCs ಆಗಿದೆ, ಕೆಲವೆಲ್ಲ ಯೂನಿಕಾರ್ನ್ ತನಕ ಹೋಗಿದೆ. ಸೊ ಈ ಗ್ರೋತ್ ಬರುವಾಗ ಸಹಜವಾಗಿ ಡೆವಲಪರ್ಸ್ ಅಥವಾ ಎಂಜಿನಿಯರ್ಸ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ಆ್ಯಂಡ್ ಡಿಜಿಟಲ್ ಎಕಾನಮಿ ಕೂಡ ಹೈ ಆಗ್ತಾ ಇದೆ. ಸೊ ಇದರಿಂದಾಗಿ ನಮಗೆ ಇಂಜಿನಿಯರ್ಸ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದ್ದ ಕಾರಣ ನಾವು ಓವರ್ ಆಗಿ ಹೈರಿಂಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ 2020ನೇ ಇಸ್ವಿಯಲ್ಲಿ ನಮಗೆ ಪ್ಯಾಂಡಮಿಕ್ ಬಂತು ಅಥವಾ ಕೋವಿಡ್ ಬಂತು. ಇದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ, ಆನ್ಲೈನ್ ಪ್ರೆಸೆನ್ಸ್ ತುಂಬಾನೇ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಆನ್ಲೈನ್ ಪ್ರೆಸೆನ್ಸ್ ಜಾಸ್ತಿ ಆದಿದ್ದಾಗಲೇ ಆನ್ಲೈನ್ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗಲಿಕ್ಕೆ ಬಂತು. ಸೊ ದಟ್ ಮೀನ್ಸ್ ಇಟ್ ಹ್ಯಾಸ್ ಇನ್ಕ್ರೀಸ್ ದ ಟೆಕ್ನಾಲಜಿ, ಅಂಡ್ ಮೋರ್ ಟೆಕ್ನಾಲಜಿ ಈಸ್ ಈಕ್ವಲ್ ಟು ಮೋರ್ ಪ್ರಾಡಕ್ಟ್ಸ್, ಅಂಡ್ ಮೋರ್ ಪ್ರಾಡಕ್ಟ್ಸ್ ಈಸ್ ಈಕ್ವಲ್ ಟು ಮೋರ್ ಇಂಜಿನಿಯರ್ಸ್, ಅಂಡ್ ಮೋರ್ ಇಂಜಿನಿಯರ್ಸ್ ಈಸ್ ಈಕ್ವಲ್ ಟು ಮೋರ್ ಗ್ರೋತ್. ಸೊ ಈ ಒಂದು ಫಾರ್ಮುಲಾ ಪ್ರಕಾರ ಹೈರಿಂಗ್ ಹ್ಯಾಸ್ ಹ್ಯಾಪೆಂಡ್ ಅಗ್ರೆಸಿವ್ಲಿ ಥ್ರೂ ಔಟ್ ಇಂಡಿಯಾ ಅಂಡ್ ಬಿಯಾಂಡ್. ಆದರೆ 2022 ನಂತರ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಒಬ್ಬ ಡೆವಲಪರಿಗೆ ಫೈಟ್ ಮಾಡಿ ಆಫರ್ ಲೆಟರ್ ಕೊಡುವಂಥ ಪರಿಸ್ಥಿತಿಯಲ್ಲಿರುವಂಥ ಕಂಪನೀಸ್ ಅದೇ ಡೆವಲಪರ್ ಅನ್ನು ಫೈರ್ ಮಾಡುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಆಸ್ ಪರ್ ದ ಡೇಟಾ, ಲಾಸ್ಟ್ 1 ವರ್ಷದಲ್ಲಿ more than 1 lakh engineers lost their job due to this rapid decrease of demand. And these layoffs include your FAANG companies, other MNCs, startups, consultancies, and each and every existent companies in this world. ಸೊ ಈ ಲೇ ಆಫ್ಸ್ ಯಾಕೆ ನಡೀತಾ ಇದೆ? ರೆವೆನ್ಯೂ ಸಿಗ್ನಿಫಿಕೆಂಟ್ಲಿ ಡೌನ್ ಆಗ್ತಾ ಇದೆ. ಸೊ ಈ ರೆವೆನ್ಯೂ ಸಿಗ್ನಿಫಿಕೆಂಟ್ಲಿ ಕಂಪನಿದು ಡೌನ್ ಆಗುವಾಗ ಸ್ಟೇಕ್ಸ್ ಹೈ ಆಗುತ್ತೆ, ಅಟ್ ದ ಸೇಮ್ ಟೈಮ್ ರಿಸ್ಕ್ ಹೈ ಆಗುತ್ತೆ, ಆ್ಯಂಡ್ ಫಂಡಿಂಗಿಗೆ ಬೇಕಾಗಿರೋ ರೀತಿಯಲ್ಲಿ ಕ್ರಂಚ್ ಹೊಡೆಯುತ್ತೆ. ಓವರ್ ಹೈರಿಂಗ್ ಡ್ಯೂರಿಂಗ್ ಪ್ಯಾಂಡಮಿಕ್, ನಾನು ಆಲ್ರೆಡಿ ಹೇಳಿದಾಗೆ ಕೋವಿಡ್ ಟೈಮಲ್ಲಿ ಡಿಜಿಟಲ್ ಪ್ರಾಡಕ್ಟ್ಸ್ ರಿಕ್ವೈರ್ಮೆಂಟ್ ತುಂಬಾನೇ ಹೆಚ್ಚಿತ್ತು. ಸೊ ಹೆಚ್ಚಿರುವಾಗ ಮೋರ್ ಆಪರ್ಚುನಿಟೀಸ್ ಇತ್ತು. ಆದರೆ ಒಮ್ಮೆ ಪ್ಯಾಂಡಮಿಕ್ ಸ್ಟೆಬಿಲೈಸ್ ಆದಾಗ ರಿಕ್ವೈರ್ಮೆಂಟ್ ಗ್ರಾಜುವಲಿ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒನ್ಸ್ ಇಟ್ ಸ್ಟಾರ್ಟ್ಸ್ decreasing, the value of that developer got reduced, and at the same time AI kuda grow aglikke start aitu. So all this added up, and the companies started investing more on AI products rather than the developers. Next point, supply demand imbalance. ಸೊ ಆಲ್ರೆಡಿ ಕೋವಿಡ್ ಬಗ್ಗೆನೇ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ದಟ್ ಈಸ್ ಒನ್ ಆಫ್ ದ ಬಿಗ್ ರೀಸನ್ ವೈ ಆಲ್ ದಿಸ್ ಹ್ಯಾಸ್ ಹ್ಯಾಪೆಂಡ್. ಈ ಲೇ ಆಫ್ಸ್ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ನಮ್ಮ ಕೋವಿಡ್ ಆಗಿತ್ತು. ಸೊ ಈ ಕೋವಿಡ್ ಟೈಮಲ್ಲಿ ನಾವು ಟ್ಯಾಲೆಂಟ್ ಸಿಗೋದು ತುಂಬ ಕಷ್ಟ ಆಗಿತ್ತು. ಸೊ ಹಾಗಾಗಿ ಒಂದು ಈಚ್ ಅಂಡ್ ಎವ್ರಿ ಡೆವಲಪರ್ ಅಥವಾ ಇಂಜಿನಿಯರ್ಸ್ಗೆ ನಾವು ಪೇ ಮಾಡುವಂಥ ಸಂಖ್ಯೆ ಜಾಸ್ತಿ ಇತ್ತು. ಸೊ ವಿ ಯೂಸ್ ಟು ಪೇ ಡೆವಲಪರ್ಸ್ ಆನ್ ಹೈ ಡಿಮಾಂಡ್. ಸೊ ಆಗ ಏನಾಯಿತು ಅಂತ ಹೇಳಿದರೆ, ಕಾಲೇಜಸ್ಗಳು CS ಡಿಗ್ರಿ ಬ್ರಾಂಚ್ ಅನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ ನೀವು ಚೆಕ್ ಮಾಡಿ ನೋಡೋದು ಅಂತಿದ್ರೆ, ಆ ಟೈಮಲ್ಲಿ CS ಡಿಗ್ರಿಯಲ್ಲಿ ಸಿಗ್ನಿಫಿಕೆಂಟ್ಲಿ ಹೈ ಅಮೌಂಟ್ ಆಫ್ ಪೀಪಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಮೆಕ್ ಸಿವಿಲ್ ಅಂತ ಬ್ರಾಂಚಸ್ ಏನಿದೆ ಅವುಗಳು ಕಂಪ್ಲೀಟ್ ಆಗಿ ಡಿಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ದಿಸ್ ಈಸ್ ಅ ಟೈಮ್ ವೇರ್ ನಾನ್ IT ಬ್ಯಾಕ್ಗ್ರೌಂಡ್ ಅಲ್ಲಿ ಇಂಟ್ರೆಸ್ಟ್ ಇರುವವರು ಫೋರ್ಸ್ಫುಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಏನಾಗುತ್ತೆ, ಬಿಕಾಸ್ ದೇ ಥಾಟ್ ದಟ್ ಫ್ಯೂ ಇಯರ್ಸ್ ಬ್ಯಾಕ್ ಡಿಮಾಂಡ್ ವಾಸ್ ಸೋ ಹೈ. ಆದರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮೋರ್ ಸ್ಟೂಡೆಂಟ್ಸ್ ಇರುವಾಗ ಸಪ್ಲೈ ಇನ್ನೂ ಜಾಸ್ತಿ ಆಯಿತು, ಆ್ಯಂಡ್ ಡಿಮಾಂಡ್ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರಿಂದಾಗಿ ಅಲ್ಲಿ ಸಪ್ಲೈಗೆ ಸ್ಟೂಡೆಂಟ್ಸ್ ಇದ್ದಾರೆ, ಬಟ್ ಅವರಿಗೆ ತಕ್ಕ ಇರುವಂತಹ ರಿಕ್ವೈರ್ಮೆಂಟ್ಸ್ ಸಿಗದಿರುವ ಕಾರಣ ಐ ಥಿಂಕ್ ದೇರ್ ಇಸ್ ಅ ಡಿಮಾಂಡ್ ಆ್ಯಂಡ್ ಸಪ್ಲೈ
imbalance what is happening in the market. So the fourth point, AI disruption. ಡೆಫಿನೆಟ್ಲಿ AI ಒಂದು ದೊಡ್ಡ ಫ್ಯಾಕ್ಟರೇ. ನಾವು ಆಲ್ರೆಡಿ ಅದು ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನೆ, ಹೌ ಈಸ್ AI ಎಫೆಕ್ಟಿಂಗ್ ದ ಲೇ ಆಫ್ಸ್ ಅಂತ. ಸೊ ರೀಸೆಂಟ್ಲಿ ಒರಾಕಲ್ ಇದೊಂದು ಎಕ್ಸಾಂಪಲ್ ನಾವು ಆಲ್ರೆಡಿ ನೋಡಿದ್ದೇವೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡ್ತೇನೆ, ನೀವು ಚೆಕ್ ಮಾಡಿಲ್ಲ ಅಂತಿದ್ರೆ ಚೆಕ್ ಮಾಡ್ಕೊಳ್ಳಿ, ಹೇಗೆ ಒರಾಕಲ್ 30,000 ಎಂಪ್ಲಾಯೀಸ್ ಅನ್ನು ಫೈರ್ ಮಾಡಿದ್ರು ಅಂತ. ಸೊ definitely AI is a big reason because companies are investing heavily on AI product because 5 ಡೆವಲಪರ್ ವರ್ಕ್ ಮಾಡುವಂತ ಕಡೆ 2 ಡೆವಲಪರ್ ವರ್ಕ್ ಮಾಡ್ತಾರೆ, ಉಳಿದದನ್ನು AI ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿಬಿಟ್ಟು 3 ಡೆವಲಪರ್ ಅನ್ನು ತೆಗಿತಿದ್ದಾರೆ. ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಲೆಟ್ಸ್ ಬಿ ವೆರಿ ಹಾನೆಸ್ಟ್ ವಿತ್ ದಟ್. ಬಿಕಾಸ್ ಡೆಫಿನೆಟ್ಲಿ ಕಂಪನೀಸ್ಗಳಿಗೆ ಫಂಡಿಂಗ್ ಬರಬೇಕು ಅಂತಿದ್ರೆ ಅವರು AI ಮೇಲೆ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ everyone believes that at least high stakeholders believe that AI is driving the industry right now, and to an extent adu nija kuda. Iga AI can write code, AI can do repetitive task annu kuda automate ಮಾಡುವಂತ ಎಲ್ಲ capabilities AI ಈಗ ಬಂದಿದೆ. So companies are investing heavily on AI. So companies AI ಮೇಲೆ ಅಷ್ಟು ಹೆವಿ ಇನ್ವೆಸ್ಟ್ ಮಾಡುವಾಗ ಡೆಫಿನೆಟ್ಲಿ ಆ ಕಾಸ್ಟ್ ಕಟ್ಟಿಂಗ್ ಅವರಿಗೆ ಮಾಡಲೇಬೇಕಾಗುತ್ತೆ. ಸೊ ಕಾಸ್ಟ್ ಕಟ್ಟಿಂಗ್ ಮಾಡುವಂತ ಸ್ಪೇಸ್ ಅವರಿಗೆ ಎಲ್ಲಿ ಸಿಗುತ್ತೆ, ದಟ್ ಈಸ್ ವೇರ್ ದೇ ಕ್ಯಾಚ್ ಹೋಲ್ಡ್ ಆಫ್ ಡೆವಲಪರ್ಸ್. ಬಟ್ ವಾಟ್ ಕೈಂಡ್ ಆಫ್ ಡೆವಲಪರ್ಸ್ ಆರ್ ಎಂಜಿನಿಯರ್ಸ್? ದ ಎಂಜಿನಿಯರ್ಸ್ ಹೂ ಆರ್ ನಾಟ್ ರೆಡಿ ಟು ಅಡ್ಜಸ್ಟ್ ಆರ್ ಅಡಾಪ್ಟ್ ವಿತ್ generative AI or AI is the one who is getting betrayed, ಅಥವಾ they are the one who is getting out of control, or they are the one who is getting laid off. ಸೊ ನೆನಪಿಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಆನ್ AI ಈಸ್ ಹ್ಯಾಪನಿಂಗ್ ಫಾರ್ ದ ಗುಡ್ ವಿಲ್ ಆಫ್ ದ ಕಂಪನಿ, ಅಂಡ್ ಇದರಲ್ಲಿ ಯಾವುದೇ ದಯೆ ದಾಕ್ಷಿಣ್ಯ ಇಲ್ಲದೆ ಕಂಪನೀಸ್ ಅವರ ಗ್ರೋತ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ, ಅಂಡ್ ನಾಟ್ ವಿತ್ ದ ಮ್ಯಾನ್ ಪವರ್ ಆರ್ ರಿಸೋರ್ಸ್ ಪರ್ಸನ್. ನೀವು ಒಂದು 18 ವರ್ಷ 20 ವರ್ಷ ಕಂಪನಿಯಲ್ಲಿ ವರ್ಕ್ ಮಾಡಿ ಯು ಆರ್ ನಾಟ್ ಸೇಫ್. ಸೊ ಅಂಥ ಇಮೇಲ್ಸ್ ಹೋಗಿದೆ ಮೊನ್ನೆ ಒರಾಕಲ್ ಅಲ್ಲಿ, ಅಂಡ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಸೊ ದೀಸ್ ಆರ್ ದ 4 ಮೇನ್ ರೀಸನ್ಸ್. ಈ 4 ರೀಸನ್ ಇಂದಾಗಿ ಹಲವಾರು ಲೇ ಆಫ್ಸ್ಗಳು ಈಗ ನಮಗೆ ನೋಡ್ಲಿಕ್ಕೆ ಆಗ್ತಾ ಇದೆ. ನೌ ವಿಲ್ ಅಂಡರ್ಸ್ಟ್ಯಾಂಡ್ ಹೌ AI is reshaping IT industry. ನಾವು ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಜಸ್ಟ್ ಟಚ್ ಬೇಸ್ ಮಾಡ್ತಾ ಇದ್ದೇನೆ. 2023 ಅಲ್ಲಿ ಕ್ಲೌಡ್ ಮತ್ತೆ ChatGPT ಬಂದಾಗ ವಿ ಥಾಟ್ ವಾವ್, ಇಟ್ ಇಸ್ ಅ ಬ್ಯೂಟಿಫುಲ್ ಇನೋವೇಷನ್. ಆದರೆ ಈಗ ಆಲ್ಮೋಸ್ಟ್ ಎವ್ರಿ ಕಂಪನೀಸ್ ಆರ್ ಯೂಸಿಂಗ್ ಆರ್ ಮೇಕಿಂಗ್ ದೇರ್ ಡೆವಲಪರ್ಸ್ ಆರ್ ಇಂಜಿನಿಯರ್ಸ್ ಟು ಯೂಸ್ ChatGPT ಅಥವಾ ಕ್ಲೌಡ್. ಅಂಡ್ ಇದರಿಂದಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಂಜಿನಿಯರ್ ಇದು ಪ್ರೊಡಕ್ಟಿವಿಟಿ 5x ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ 5x ಟೈಮ್ ಇನ್ಕ್ರೀಸ್ ಆದಾಗ ಡೆಫಿನೆಟ್ಲಿ ದೇ ಆರ್ ಹೆವಿಲಿ ಇನ್ವೆಸ್ಟಿಂಗ್ ಆನ್ AI. ಸೊ ಈ AI ಅಲ್ಲಿ ಇನ್ವೆಸ್ಟ್ ಆದಾಗ ಹೈರಿಂಗ್ ಏನಾಗುತ್ತೆ, ಫ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಲೇ ಆಫ್ಸು ನಡೀತಾ ಇದೆ. ಮುಂಚೆ ಫಾರ್ ಎಕ್ಸಾಂಪಲ್ ಒಂದು ಡೆಕೇಡ್ ಅಗೋ ನೋಡೋದು ಅಂತಿದ್ರೆ, ಹೈರಿಂಗ್ ಫ್ರೀಸ್ ಆದ್ರೆ ಕಂಪನೀಸ್ಗಳು ಗ್ರೋ ಆಗ್ತಿಲ್ಲ ಎಂಬ ಒಂದು ಪಾಯಿಂಟ್ ಇತ್ತು. ಆದರೆ ಈಗ ಹೈರಿಂಗ್ ಫ್ರೀಸ್ ಆದ್ರೆ ಕಂಪನೀಸ್ಗಳು ಪ್ರಾಫಿಟ್ ಅಲ್ಲಿ ಇದ್ದಾವೆ, ಅಥವಾ ಆ ಹಣವನ್ನು ಅವರು AI ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಎಂಬ ಪಾಯಿಂಟ್ ಅಲ್ಲಿ ಹೋಗ್ತಾ ಇದೆ. ಅಂಡ್ ನಾವು ವಿ ಕ್ಯಾನ್ ಸಿ investors are very much happy when the hiring gets freezed out. So ಇದರಿಂದಾಗಿ ಸ್ಟೇಕ್ಸ್ ಹೈ ಆಗುತ್ತೆ, and at the same time ಕಂಪನಿದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, and investors and the founders both are happy. And for example, ನಿಮ್ಮ Amazon, Oracle ಮಾಡಿದ್ದಷ್ಟೇ, they are investing heavily on AI, and that is what making them grow year on year. So predictions for 2026. So my predictions are very simple. So high companies, say for example Amazon, ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರ 30% ಆಫ್ ದ ಕೋಡ್ AI ಬರಿಬೇಕಂತೆ 2026 ಅಲ್ಲಿ. ಸೊ ದಿಸ್ ಇಸ್ ನಾಟ್ ಓನ್ಲಿ ಫಾರ್ Amazon, ಇದು ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಥಾಟ್ ಪ್ರೊಸೆಸ್ ಇದೇ ರೀತಿ ಆಗ್ತಾ ಇದೆ. ಸೊ ನಾನು ರೀಸೆಂಟ್ಲಿ ಒಂದು ಪಾಡ್ಕಾಸ್ಟ್ ಮಾಡಿದ್ದೆ, ಆ ಪಾಡ್ಕಾಸ್ಟ್ ಅಲ್ಲಿ ಆ ಒಂದು ಗೆಸ್ಟ್ ಕೂಡ ಅಷ್ಟೇ ಹೇಳಿದ್ದು, 30% ಆಫ್ ದ ಕೋಡ್ ಹ್ಯಾಸ್ ಬಿನ್ ರಿಟನ್ ಬೈ AI, ಆಲ್ರೆಡಿ ಹ್ಯಾಸ್ ಬಿನ್ ರಿಟನ್ ಬೈ AI. ಸೊ ಗೋಯಿಂಗ್ ಫಾರ್ವರ್ಡ್ ಅದು ಇನ್ಕ್ರೀಸ್ ಆಗುತ್ತೆ ಹೊರತು ಅದು ಕಡಿಮೆ ಆಗ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಇದರಿಂದಾಗಿ ಹೈರಿಂಗ್ ಕಡಿಮೆ ಆಗುತ್ತಾ ಟು ಅನ್ ಎಕ್ಸ್ಟೆಂಟ್. ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಎಷ್ಟು ಹೈರಿಂಗ್ ಇತ್ತು ಅದನ್ನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನೀವು ಅಡಾಪ್ಟ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಡೆಫಿನೆಟ್ಲಿ ನಿಮಗೆ ಆಪರ್ಚುನಿಟೀಸ್ ಏನು ಕೊರತೆ ಇಲ್ಲ. ಇನ್ನೊಂದು ನನಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ದಿ ಅಮೌಂಟ್ ಆಫ್ ಕೋ ಫೌಂಡರ್ಸ್ ಅಂಡ್ CEOs ಆರ್ ಇನ್ಕ್ರೀಸಿಂಗ್ ಫ್ರಮ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್. ನೀವು ಡೇಟಾ ತೆಗೆದು ನೋಡಿದ್ರೆ ಹಲವಾರು ಅವರದ್ದೇ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ, ಅಂಡ್ ಅವರ ಪ್ರಾಡಕ್ಟ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ AI ಅನ್ನು ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ತಿದ್ದಾರೆ. ಸೊ ವಿ ಕ್ಯಾನ್ ಸಿ ದ ಟೋಟಲ್ ಅಮೌಂಟ್ ಆಫ್ SaaS ಅಪ್ಲಿಕೇಶನ್ಸ್ ಹ್ಯಾಸ್ ಇನ್ಕ್ರೀಸ್ಡ್ 60%. ಗ್ಲೋಬಲಿ ನೀವು ಚೆಕ್ ಮಾಡೋದು ಅಂತಿದ್ರೆ 60% SaaS ಅಪ್ಲಿಕೇಶನ್ಸ್ ಇನ್ಕ್ರೀಸ್ ಆಗಿದೆ, ಅಂಡ್ ಡಿಜಿಟಲ್ ಪ್ರಾಡಕ್ಟ್ಸ್ ಇದು ಕೌಂಟ್ ಇಕ್ವಲೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಇದನ್ನು ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡುವಂತ AI ಯೂಸೇಜ್ ಸಿಗ್ನಿಫಿಕೆಂಟ್ಲಿ ಹೈ ಆಗಿದೆ ಕಂಪೇರ್ಡ್ ಟು ಹ್ಯೂಮನ್ ಪವರ್.
ಸೊ ಈಗ ಒಂದು ಸ್ಟಾರ್ಟ್ಅಪ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರು ಕಂಪನೀಸ್ ಏನ್ ಮಾಡ್ತಿದೆ, ಅಥವಾ ದಿಸ್ ಇಸ್ ಜಸ್ಟ್ 1 or 2 ಮೆಂಬರ್ ಕಂಪನಿ, ಈಗ ಅವ್ರ ಪ್ರಾಡಕ್ಟ್ ಅನ್ನು ಬಿಲ್ಡ್ ಮಾಡ್ತಾರೆ, ಅದನ್ನು ಸೆಲ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡ್ತಾರೆ, ಅದನ್ನು ಸೆಲ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಸೊ 2 ಮೆಂಬರ್ ಟೀಮ್, 3 ಮೆಂಬರ್ ಟೀಮ್ ಮೇಕ್ಸ್ ಅಪ್ ಅ ಸ್ಟಾರ್ಟ್ಅಪ್ ಇನ್ ಬ್ಯಾಂಗ್ಳೂರ್ ಅಂಡ್ ಆಫ್ ಕೋರ್ಸ್ ಇನ್ ಮ್ಯಾಂಗ್ಳೂರ್ ಆಲ್ಸೋ. ಸೊ ಈ ರೀತಿಯಲ್ಲಿ ಗ್ರೋತ್ ನಮ್ಗೆ AI ಮುಖಾಂತರ ಆಗ್ತಾ ಇದೆ. ಸೊ ಪ್ರೆಡಿಕ್ಷನ್ಸ್ ಫ್ರಮ್ ಅಕಾರ್ಡಿಂಗ್ ಟು ಮೀ, ಮುಂಚೆದು ಹೈರಿಂಗ್ ಪ್ರೊಸೆಸ್ ಹೇಗಿತ್ತು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಒಂದು ಡೆವಲಪರ್ ರೋಲಿಗೆ ಹೋಗುದಂತಿದ್ರೆ ನಿಮ್ಮ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗೋರಿದಮ್ ಚೆಕ್ ಮಾಡ್ತಿದ್ರು. ಅದಾದ ನಂತರ ವೆರಿ ಇಂಪಾರ್ಟೆಂಟ್ಲಿ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ನೋಡ್ತಾ ಇದ್ರು, ಅಂಡ್ ನೀವು ಅದರಲ್ಲಿ ಎಷ್ಟು ಸ್ಕಿಲ್ಡ್ ಆಗಿದ್ರಿ ಅಂತ ನೋಡ್ತಾ ಇದ್ರು. ಬಟ್ ಈಗ ಅದಲ್ಲ, ಡೆಫಿನೆಟ್ಲಿ ನಿಮ್ಗೆ ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ನೋಡ್ತಾರೆ, ಅದ್ರ ಜೊತೆಗೆ ಎಷ್ಟು AI ಅನ್ನು ನೀವು ಇಂಟೆಗ್ರೇಟ್ ಮಾಡ್ತೀರಿ ಅದನ್ನು ಕೂಡ ನೋಡ್ತಾರೆ, ನಿಮ್ಮ ಕಮ್ಯುನಿಕೇಶನ್ ನೋಡ್ತಾರೆ, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಬಿಸ್ನೆಸ್ ಲಾಜಿಕ್ ಅನ್ನು ಹೇಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನೋಡ್ತಾರೆ. ಅಂಡ್ ಅದ್ರ ಜೊತೆಗೆ ನೀವು ಒಂದು ಪ್ರಾಡಕ್ಟ್ ಅನ್ನು ಯಾವ ರೀತಿ ಆರ್ಕಿಟೆಕ್ಟ್ ಮಾಡಬಹುದು ಎಂಬ ರೀತಿಯಲ್ಲೂ ಕೂಡ ಚೆಕ್ಔಟ್ ಮಾಡ್ತಿದ್ದಾರೆ. ಬಿಕಾಸ್ ಈಗ ಹೈರಿಂಗ್ ಮಾಡುವಾಗ ಕೋಡ್ ಮಾಡ್ಲಿಕ್ಕೆ ಆಲ್ರೆಡಿ AI ಇದೆ, ಕೋಡ್ ಮಾಡ್ಲಿಕ್ಕೆ ಅಥವಾ ಕೋಡಲ್ಲಿ ಅಸಿಸ್ಟ್ ಮಾಡ್ಲಿಕ್ಕೆ ಆಲ್ರೆಡಿ AI ಇದೆ. ಬಟ್ ಅದ್ರ ಜೊತೆಗೆ ಒಂದು ಪ್ರಾಡಕ್ಟ್ ಅನ್ನು ಆರ್ಕಿಟೆಕ್ಟ್ ಮಾಡುವಂತ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದಾರಾ ಅಂತ ಚೆಕ್ ಮಾಡ್ತಿದ್ದಾರೆ. ಸೊ ಅದು ನಿಮ್ಮ ಹತ್ರ ಇಲ್ಲದಿದ್ರೆ ದಯಮಾಡಿ ಅದನ್ನು ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ದಿಸ್ ಇಸ್ ಅ ರೈಟ್ ಅಂಡ್ ದಿ ಆಪ್ಟ್ ಟೈಮ್ ಫಾರ್ ಯು ಟು ಗೆಟ್ ಅಪ್ ಸ್ಕಿಲ್ಡ್ ಇನ್ AI. ಓಕೆ, ಸೊ ದಟ್ಸ್ ವಾಟ್ ಐ ಜಸ್ಟ್ ವಾಂಟೆಡ್ ಟು ಸೇ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಇಂಡಿಯಾದಲ್ಲಿ ಯಾವ ರೀತಿ IT ಜಾಬ್ ಮಾರ್ಕೆಟ್ ಹೇಗಿದೆ ಇಲ್ಲಿವರೆಗೂ ನಾನು ಡಿಸ್ಕಸ್ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ, ಕಂಪನಿ ಹೊರಗಿದ್ರು ಇಂಡಿಯನ್ಸ್ ಇದು ಮ್ಯಾನ್ ಪವರ್ ಇರುತ್ತೆ. ಸೊ ಇಫ್ ದ ಕಂಪನಿ ಸೇ ಫಾರ್ ಎಕ್ಸಾಂಪಲ್ UK US ಅಲ್ಲಿ ಇದ್ರೂ ಮ್ಯಾನ್ ಪವರ್ ಇಂಡಿಯಾದಲ್ಲಿ ಇರುತ್ತೆ, ಅಂಡ್ ಸಿಗ್ನಿಫಿಕೆಂಟ್ಲಿ ಹೈ ಅಮೌಂಟ್ ಅಲ್ಲಿ ಇಂಡಿಯನ್ ಮ್ಯಾನ್ ಪವರ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ IT ಜಾಬ್ ಮಾರ್ಕೆಟ್ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಈಗಿರುವಂತ ಪಾಯಿಂಟ್ ಏನಂತ ಹೇಳಿದ್ರೆ, ಇಂಡಿಯಾದಲ್ಲಿ ಇರುವಂತ ಗ್ರೋ ಆಗಿರುವಂತ ಕಂಪನೀಸ್ ಅಲ್ಲಿ ವರ್ಕ್ ಮಾಡುವವರು ಹೇಗೆ ಏನು ಅನುಭವಿಸ್ತಿದ್ದಾರೆ. ಬಿಕಾಸ್ UK US ಮಾರ್ಕೆಟ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ $145 per year USD ಅರ್ನ್ ಮಾಡೋದು ಅಂತಿದ್ರೆ, ಇಂಡಿಯಾದಲ್ಲಿ 45 USD ಅಷ್ಟೇ ಅರ್ನ್ ಮಾಡ್ತಿದ್ದಾರೆ. ಸೊ ಸಿಗ್ನಿಫಿಕೆಂಟ್ಲಿ ಇಂಡಿಯನ್ ಕಂಪನೀಸ್ ಅಲ್ಲಿ ಇರುವಂತಹ ರಿಸೆಷನ್ ಅಥವಾ ಲೇ ಆಫ್ ಸಿಗ್ನಿಫಿಕೆಂಟ್ಲಿ ಡೌನ್ ಇದೆ ಕಂಪೇರ್ಡ್ ಟು UK US or ಅದರ್ ಯುರೋಪಿಯನ್ ಕಂಟ್ರೀಸ್. ಸೇ ಫಾರ್ ಎಕ್ಸಾಂಪಲ್ ಅದರ್ ಕಂಟ್ರೀಸ್ ಇನ್ ಏಷ್ಯಾ, ಜಪಾನ್ ಆಗಲಿ ಅಥವಾ ಸೇ ಫಾರ್ ಎಕ್ಸಾಂಪಲ್ ತೈವಾನ್ ಆಗಲಿ, ಸೊ ಇಲ್ಲಿ ಏಜಿಂಗ್ ಫ್ಯಾಕ್ಟರ್ ಒಂದು ಇದೆ. ಬಟ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ವಿ ಆರ್ ಅಬ್ಸಲ್ಯೂಟ್ಲಿ ಯಂಗ್. ದೇರ್ ಆರ್ ಸೋ ಮಚ್ ಆಫ್ ಲ್ಯಾಕ್ಸ್ ಆಫ್ ಇಂಜಿನಿಯರ್ಸ್ ಕಮಿಂಗ್ ಔಟ್ ಎವ್ರಿ ಇಯರ್, ಅಂಡ್ ಅವರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಜಾಬ್ಸ್ ಹುಡ್ಕೊಂಡು ಹೋಗೋದು ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ. ಬಟ್ ಅಪ್ ಸ್ಕಿಲ್ ಮಾಡಿದ್ರೆ ಡೆಫಿನೆಟ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕಂಪೇರ್ ಟು US UK ಅಂಡ್ ಅದರ್ ಯುರೋಪಿಯನ್ ಕಂಟ್ರೀಸ್ ನಮಗೆ ರಿಸೆಷನ್ ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ಅಲ್ಲಿದು ಕಾಸ್ಟ್ ಆಫ್ ಲಿವಿಂಗು ಹೈ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿದು ಪೇನು ಜಾಸ್ತಿ ಇದೆ. ಸೊ ಪೇ ಜಾಸ್ತಿ ಇರುವಾಗ ಡೆಫಿನೆಟ್ಲಿ ಅಲ್ಲಿ ಹೈರಿಂಗ್ಸು ಜಾಸ್ತಿ ಇರುತ್ತೆ. ಸೊ ಈ ಸಿನಾರಿಯೋಸ್ ಅಲ್ಲಿ ನೀವು ಏನ್ ಮಾಡಬೇಕು? ಸೊ ನಾನು ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದ್ರೆ ಈ ವಿಡಿಯೋದಲ್ಲಿ ಲಾಸ್ಟ್ ಹೇಳ್ತೇನೆ ಅಂತ. ಹೌ ಡು ಯು ಸ್ಟ್ಯಾಂಡ್ ಅಪ್ ಅಟ್ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ? ಸೊ ಮೊದಲನೇದಾಗಿರೋದು, ಫಸ್ಟ್ ಪ್ಲೀಸ್ ಎಕ್ಸೆಪ್ಟ್ ದ ಫ್ಯಾಕ್ಟ್. ಈ ಫ್ಯಾಕ್ಟ್ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ಲೇ ಆಫ್ಸ್ ನಡೀತಿದೆ, ಹೈರಿಂಗ್ ಫ್ರೀಸ್ ಆಗ್ತಿದೆ, ಇದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಕಲೀರಿ. ಅಟ್ ದ ಸೇಮ್ ಟೈಮ್ ಅಡಾಪ್ಟ್ ಆಗಲಿಕ್ಕೆ ಒಂದು ನೋಡ್ಕೊಳ್ಳಿ. ಬಿಕಾಸ್ 2022 ಅಲ್ಲಿ ಕಲಿಯುವಂಥ ರೀತಿಯಲ್ಲಿ ಅಲ್ಲ ಪ್ರೋಗ್ರಾಮಿಂಗ್ ಅಥವಾ ಎನಿ ಟೆಕ್ನಾಲಜೀಸನ್ನು ನೀವು ಈ 2026 ಅಲ್ಲಿ ಕಲಿಬೇಕಾಗಿರೋದು. ಅಪ್ಸ್ಕಿಲ್ ಮಾಡುವಂಥ ರೀತಿ ಸಿಗ್ನಿಫಿಕೆಂಟ್ಲಿ ಡಿಫರ್ ಆಗಿರುತ್ತೆ. ಮುಂಚೆ ನಿಮ್ಗೆ 1-2 ಪ್ರಾಜೆಕ್ಟ್ಸ್ ಅನ್ನು ರೆಸ್ಯೂಮೇಲ್ ಹಾಕಿ ಆ ಲ್ಯಾಂಗ್ವೇಜ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಐ ಗ್ಯಾರಂಟಿ ದಟ್ ಯು ಕ್ಯಾನ್ ಗೆಟ್ ಅ ಜಾಬ್. ಬಟ್ ಈಗಿನ ಸಿಚುವೇಶನ್ ಆ ರೀತಿ ಇಲ್ಲ. ಈಗ ನೀವು ಯಾವುದೇ ರೀತಿಯಲ್ಲಿ ಅಪ್ಸ್ಕಿಲ್ ಆಗಬೇಕು ಅಂತಿದ್ರು ಅದರಲ್ಲಿ ಡೆಪ್ತ್ ಆಗಿ ಹೋಗಬೇಕಾಗತ್ತೆ. ಬರೀ ಸರ್ಫೇಸ್ ಲೆವೆಲಲ್ಲಿ ಕಲ್ತ್ರೆ ಸತ್ಯ ಹೇಳಬೇಕು ಅಂತಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸಾಲದು. ಬಿಕಾಸ್ ಕಂಪನೀಸ್ ಆರ್ ಲುಕಿಂಗ್ ನಾಟ್ ಓನ್ಲಿ ಫಾರ್ ಡೆವಲಪರ್ಸ್, ಬಿಕಾಸ್ ಅಥವಾ ಎನಿ ರೋಲ್ ಫಾರ್ ದಟ್ ಮ್ಯಾಟರ್, ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥ ಕೆಪಬಿಲಿಟೀಸ್ ಜೊತೆಗೆ ನಿಮಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಬಿಸ್ನೆಸ್ ಲಾಜಿಕ್ ಅನ್ನು ಸಾಲ್ವ್ ಮಾಡುವ ಅಥವಾ ಬಿಸ್ನೆಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥ ಸ್ಕಿಲ್ಸ್ ಬೇಕು. ಬ್ಯೂಟಿಫುಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು. ಅಟ್ ದ ಸೇಮ್ ಟೈಮ್ ಯಾವುದೇ ಒಂದು ಸಿಚುವೇಶನ್ ಕೊಟ್ಟರೆ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಬಿಲಿಟೀಸು ನಿಮಗೆ ಬೇಕಾಗುತ್ತೆ. ಸೊ ಆನ್ ಅ ಹೋಲ್ ನಾನು ಹೇಳೋದು ಅಂತಿದ್ರೆ, ಇಟ್ ಈಸ್ ಟೈಮ್ ಫಾರ್ ಯು ಟು ಅಡಾಪ್ಟ್ and accept and at the same time adjust to all the necessity things what is happening in the job market right now. Companies ಈಗ ನಿಮ್ಮನ್ನು ಹೈರ್ ಮಾಡುವಾಗ ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಜೊತೆ ಎಷ್ಟು AI ಅನ್ನು ಇಂಟೆಗ್ರೇಟ್ ಮಾಡಿದಿರಿ ಅಥವಾ ಎಷ್ಟು AI ಟೂಲ್ಸ್ ಅಲ್ಲಿ ನಿಮಗೆ ವರ್ಕ್ ಮಾಡುವಂತಹ ಕೆಪಬಿಲಿಟೀಸ್ ಇದೆ ಎಂಬುದಾಗಿ ಡೆಫಿನೆಟ್ಲಿ ಚೆಕ್ ಮಾಡ್ತಾರೆ. ಸೊ ಹ್ಯಾವಿಂಗ್ ಜನರೇಟಿವ್ AI, agentic AI agents, all this thing in your resume will definitely add value in 2026 because this is not 2023 anymore. ಇದು ನೀಡ್ ಸ್ಕಿಲ್ ಆಗಿರುತ್ತೆ. ಪ್ರಾಬಬ್ಲಿ 2025 ಅಲ್ಲೂ ಪ್ರಾಬಬ್ಲಿ ಮೇ ಬಿ ಅಂತ ಹೇಳ್ಬೋದಿತ್ತು, ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಇಟ್ ಈಸ್ ಅ ನೀಡಿ ಸ್ಕಿಲ್ ದಟ್ ಯು ಹ್ಯಾವ್ ಟು ಹ್ಯಾವ್ ದಿಸ್ ಇನ್ ಯುವರ್ ರೆಸ್ಯೂಮೆ. ಮೂರನೇದು,
ಬಿಲ್ಡ್ ಇಂಪ್ಯಾಕ್ಟ್ ಡ್ರಿವನ್ ಪ್ರಾಜೆಕ್ಟ್ಸ್. ಸೊ ಟಾಯ್ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡೋದನ್ನು ನಿಲ್ಲಿಸಿ, ಮಾಡೋದಂತಿದ್ರೆ ಮಾಡಲಿಕ್ಕೆ ಹೋಗಬೇಡಿ, ಅದನ್ನು ಮಾಡೋದು ಅಂತಿದ್ರೆ ವಿ ನೀಡ್ ಇಂಪ್ಯಾಕ್ಟ್ ಡ್ರಿವನ್ ಪ್ರಾಜೆಕ್ಟ್ಸ್. ರಿಯಲ್ ವರ್ಲ್ಡ್ ಸಿನಾರಿಯೋಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕಿರುವಂಥ ಪ್ರಾಬ್ಲಮ್ಸ್ ಅನ್ನು ತಗೊಳ್ಳಿ. ಯೂಸ್ ಕೇಸಸ್, ರಿಯಲ್ ಆಗಿರುವಂಥ ಯೂಸರ್ಸ್ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಬರುವಂಥ ರೀತಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಿ. ಸೊ ಅಂತ ಪ್ರಾಜೆಕ್ಟ್ಸ್ ಇಸ್ ವಾಟ್ ಕಂಪನೀಸ್ ಆರ್ ಆಕ್ಚುಲಿ ಲುಕಿಂಗ್ ಫಾರ್ ಇನ್ 2026. ಅಲ್ಲದೆ ನೀವು ಒಂದು ಕಾಮರ್ಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀರಿ, ಅದು ಮತ್ತೆ ಯಾವುದೇ ಯೂಸರ್ಸ್ ಯೂಸ್ ಮಾಡೋದಿಲ್ಲ, ಜಸ್ಟ್ ನಿಮ್ಮ ರೆಸ್ಯೂಮೆಗೋಸ್ಕರ ಮಾತ್ರ ಮಾಡ್ತಿದ್ದೀರಿ ಅಂತಿದ್ರೆ ದಟ್ ಥಿಂಗ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಟ್ರೈ ಟು ಟೇಕ್ ಅ ಡೇಟಾ ಸೆಟ್ ಫ್ರಮ್ ಕ್ಯಾಗಲ್, ಟ್ರೈ ಟು ಮಿಕ್ಸ್ ಇಟ್ ಅಪ್ ವಿತ್ ಯುವರ್ ಓನ್ ಡೇಟಾ, ಡೂ ಸಮಥಿಂಗ್. ಒಂದು ರ್ಯಾಗ್ ಸಿಸ್ಟಮ್ ಬಿಲ್ಡ್ ಮಾಡಿ ನಿಮ್ಮದೇ ಕಂಪನೀಸಿಗೆ ಅಥವಾ ನಿಮ್ಮ ಕಾಲೇಜಿಗೆ ಒಂದು ರ್ಯಾಗ್ ಸಿಸ್ಟಮ್ ಬಿಲ್ಡ್ ಮಾಡಿ, ಸೊ ದಟ್ ಯು ಕ್ಯಾನ್ ಬಿಲ್ಡ್ ಅ ಚಾಟ್ ಬಾಟ್ ಔಟ್ ಆಫ್ ಇಟ್. ಅದೇ ರೀತಿ ಬಿಲ್ಡ್ ಅ ಮೊಬೈಲ್ ಅಪ್ಲಿಕೇಶನ್ ವಿಚ್ ಸಾಲ್ವ್ಸ್ ಅ ಸರ್ಟನ್ ಸೆಟ್ ಆಫ್ ಪ್ರಾಬ್ಲಮ್ಸ್. ಈಗ ಹಲವಾರು ಪ್ರಾಬ್ಲಮ್ಸ್, ಗವರ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹಾಗೂ ಸೊಸೈಟಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡುವಂತ ಕೆಲವು ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಿ. ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಮಾಡಿ, ನೀವು ಕಲ್ತಿರೋದನ್ನು ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿ, ಆಗ ನಿಮ್ಗೆ 2 ಪ್ರಾಜೆಕ್ಟ್ಸ್ ಅದರಲ್ಲಿ ಬರುತ್ತೆ. ನೀವು ಬಿಲ್ಡ್ ಮಾಡಿರುವಂಥ ಪ್ರಾಜೆಕ್ಟ್ ಬರುತ್ತೆ, ನೀವು ಬಿಲ್ಡ್ ಮಾಡಿರುವಂಥ ಕೋರ್ಸ್ ಅದರಲ್ಲಿ ಹಾಕ್ಬೋದು. ಸರ್ ಇಸ್ ಅ ಲಾಟ್ ಆಫ್ ವ್ಯಾಲ್ಯೂ ಆಡೆಡ್ ಪ್ರಾಜೆಕ್ಟ್ಸ್ ಅನ್ನು ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ನೆಕ್ಸ್ಟ್ ಥಿಂಗ್ ಈಸ್ ವಿಸಿಬಿಲಿಟಿ ಇನ್ ಕಮ್ಯುನಿಟಿ. ತುಂಬ ಜನ ಲ್ಯಾಕ್ ಮಾಡ್ತಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ ಇಂಜಿನಿಯರ್ಸ್ ಕೂಡ ಇದರಲ್ಲಿ ಲ್ಯಾಕ್ ಮಾಡ್ತಿದ್ದಾರೆ. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನು ಆದಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನೊಂದು, ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನೋಡಿ, ವೆರಿ ಇಂಪಾರ್ಟೆಂಟ್. ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನೋಡಿ, ಅಲ್ಲಿ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡಿ. ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಥವಾ ನಿಮ್ಮ ಪ್ರೊಫೆಷನಲ್ ಗ್ರೂಪ್ಸ್ ಅನ್ನು ಬಿಟ್ಟು ಬೇರೆ ಕಾನ್ಫರೆನ್ಸಸ್ ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡಿ. ಅವರು ಲಿಂಕ್ಡ್ಇನ್ ಅಲ್ಲಿ, ಎಕ್ಸ್ ಅಲ್ಲಿ ಅವರ ಇವೆಂಟ್ಸ್ ಬಗ್ಗೆ ಎಲ್ಲ ಹಾಕಿಟ್ಟಿರ್ತಾರೆ, ಅಂತ ಪೇಜಸ್ ಅನ್ನು ಹೋಗಿ ಫಾಲೋ ಮಾಡಿ, ಅಂತ ಕಾನ್ಫರೆನ್ಸಸ್ ಜಾಯ್ನ್ ಆದ ನಂತರ ಅಲ್ಲಿ ಅವರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮಗೆ ತುಂಬಾ ಕನೆಕ್ಷನ್ಸ್ ಬಂದರೆ, ನೆಟ್ವರ್ಕ್ ಬಂದರೆ, ನಿಮ್ಮ ಜಾಬ್ ಹಂಟ್ ಪ್ರೊಸೆಸ್ ಅಲ್ಲಿ ತುಂಬ ವ್ಯಾಲ್ಯೂ ಆಡೆಡ್ ಇದೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಐ ವಾಂಟೆಡ್ ಟು ಟಾಕ್ ಇನ್ ದಿಸ್ ವಿಡಿಯೋ. ಇದರಲ್ಲಿ ಐ ಡೋಂಟ್ ನೋ, ಹಾನೆಸ್ಟ್ ಆಗಿರುವಂಥ ಥಾಟ್ಸ್ ಅನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಐ ಅಂಡರ್ಸ್ಟ್ಯಾಂಡ್ ಇದನ್ನು ನೋಡಿದಾಗ ನಿಮಗೆ ಸ್ವಲ್ಪ ಗಾಬರಿ ಆಗಿರ್ಬೋದು, ಎಲ್ಲಿ ಹೋಗ್ತಾ ಇದೆ ನಾವು ಅಂತ. ಬಟ್ ದಿಸ್ ಇಸ್ ದ ರಿಯಾಲಿಟಿ ಗೈಸ್. ರಿಯಾಲಿಟಿಯನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ, ನಾವು ಅದರ ಹಿಂದೆ ಹೋಗಲೇಬೇಕಾಗುತ್ತೆ. ಸೊ ಟು ಸಮ್ಮರೈಸ್ ದಿ ಎಂಟೈರ್ ವಿಡಿಯೋನ ನಾನು ಸಮ್ಮರೈಸ್ ಮಾಡಬೇಕು ಅಂತಿದ್ರೆ, ಜಾಬ್ ಹಂಟ್ ಅಥವಾ ಜಾಬ್ ಮಾರ್ಕೆಟ್ ಮುಂಚೆ ಥರ ಇಲ್ಲ, ಡೆಫಿನೆಟ್ಲಿ ಸ್ಲೋ ಡೌನ್ ಆಗಿದೆ. ನಾವು ಅದಕ್ಕೆ ಥರ ಅಡಾಪ್ಟ್ ಆಗಬೇಕು ಹೊರತು ಬೇರೆ ಏನು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸೊ ಫಾರ್ ದ ಪೀಪಲ್ ಹೂ ಆರ್ ಟ್ರೈಂಗ್ ಟು ಗೆಟ್ ಅ ಜಾಬ್, ಪ್ಲೀಸ್ ಅಪ್ಸ್ಕಿಲ್ ಇನ್ ಅ ಯುನೀಕ್ ಟೆಕ್ನಾಲಜಿ. ಹೈಯೆಸ್ಟ್ ಇನ್ ಡಿಮಾಂಡ್ ಆಗಿರುವಂಥ ಟೆಕ್ನಾಲಜೀಸ್ ಅಲ್ಲಿ ಕಲಿಯಿರಿ. ಕ್ಲೌಡ್ ಕಂಪ್ಯೂಟಿಂಗ್, ಡೆವಾಪ್ಸ್, ಜನರೇಟಿವ್ AI, ಏಜೆಂಟಿಕ್ AI, ಇದೆಲ್ಲ ಹೈ ಬೂಮಲ್ಲಿದೆ. ಸೈಬರ್ ಸೆಕ್ಯೂರಿಟಿ ಫಾರ್ ದಟ್ ಮ್ಯಾಟರ್, ಇದೆಲ್ಲ ಹೈ ಬೂಮಲ್ಲಿದೆ. ಸೊ ಈ ಟೆಕ್ನಾಲಜೀಸ್ ಬಗ್ಗೆ ಕಲಿಯಿರಿ. ಆಪ್ಟ್ ಆಗಿರುವಂಥ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿ, ನಿಮ್ಮ ಕಮ್ಯುನಿಟೀಸ್ ಅನ್ನು ಬಿಲ್ಡ್ ಮಾಡಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟ್ರೈ ಟು ಗೆಟ್ ಸಮ್ ರೆಫರೆನ್ಸಸ್, ಆ್ಯಂಡ್ ಯಾ, ದಟ್ಸ್ ಆಲ್. ಸೊ ಅಷ್ಟು ಗ್ರೇಟ್ ಇಲ್ಲ ಮಾರ್ಕೆಟ್ ಈಗ, ಬಟ್ ಲೆಟ್ಸ್ ಟ್ರೈ ಟು ಅಪ್ಸ್ಕಿಲ್ ಅವರ್ ಸೆಲ್ಫ್ಸ್ ಆ್ಯಂಡ್ ಮೇಕ್ ಶೂರ್ ದಟ್ ವಿ ಆರ್ ರೆಡಿ ಫಾರ್ ದ ಮಾರ್ಕೆಟ್ ಇನ್ ಕಮಿಂಗ್ ಇಯರ್ಸ್. ಹೋಪ್ಫುಲಿ ಇನ್ ಕಮಿಂಗ್ ಇಯರ್ಸ್ ಡೆಫಿನೆಟ್ಲಿ ಹೈರಿಂಗ್ಸ್ ಓಪನ್ ಆಗ್ಬೋದು, ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.